ಮಾಡಿದರೆ ಹೊರನಾಡಿಗೆ ಹೋಗೋ ಖರ್ಚು ಉಳಿತು. ಮನೆಯಲ್ಲಿ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಟ್ಟರೆ ಶೃಂಗೇರಿಗೆ ಹೋಗಿ ಸೆಲ್ಫಿ ತಕ್ಕೊಳ್ಳೋ ಖರ್ಚು ಉಳಿತು. ಒಳಗಿಂದ ಒಳ್ಳೆಯದೇ ಬಯಸ್ತಿದ್ರೆ ಧರ್ಮಸ್ಥಳಕ್ಕೆ ಹೋಗೋ ಖರ್ಚು ಉಳಿತು. ಯಾರನ್ನು ದ್ವೇಷವೇ ಮಾಡದಿದ್ರೆ ಆಷಾಢ ನವರಾತ್ರಿಗೆ ಹೋಗಿ ಅಮ್ಮನವರಿಗೆ ಚುಚ್ಚಮ್ಮ ನನ್ನ ಶತ್ರುಗೆ ಅಂತ ಕೇಳೋ ಖರ್ಚು ಉಳಿತು. ಮತ್ತು ಬೆಳಗ್ಗೆ ಒಂದು ಅರ್ಧ ಗಂಟೆ ಜ್ಯೋತಿಷ್ಯ ಕೇಳೋದು, ನಾಳೆ ಏನಾಗುತ್ತೆ ಅಂತ. ಇವತ್ತು ಸರಿ ಇದ್ದರೆ ನಾಳೆ ಏನೂ ಆಗಲ್ಲ, ಸರಿ ಇದೆ. ಇವತ್ತು ನಾವು ಸರಿ ಇಲ್ಲ ಅಂದರೆ ನಾಳೆ ಪಿಕ್ಚರ್ ಬಿಡುತ್ತೆ ಅಲ್ವಾ. ಇವತ್ತು ಒಳ್ಳೆ ಊಟ ಮಾಡಿದರೆ ನಾಳೆ ಆರೋಗ್ಯ ಫಿಕ್ಸ್. ಸೊ ಹಾಗಾಗಿ ಸತ್ಯ ಅಂದರೆ ಇದೆ. ಲೌಕಿಕ ಜೀವನದಲ್ಲಿ ಪಾರದರ್ಶಕತೆ ಇಟ್ಕೊಂಡು ಬದುಕ್ತೀವಲ್ಲ, ಅದೇ ಪಾರಮಾರ್ಥಿಕ ಬದುಕು. ಯಾವಾಗ ನಿಮ್ಮ ಲೈಫಲ್ಲಿ ಟ್ರೂತ್ಫುಲ್ನೆಸ್ಸು, ಟ್ರಾನ್ಸ್ಪರೆನ್ಸಿ, ಎಥಿಕ್ಸ್ ಬರುತ್ತೋ ಅತ್ತೆ ಸೊಸೆ ಗಲಾಟೆ ಹೋಯ್ತು, ಅಪ್ಪ ಮಕ್ಕಳ ಗಲಾಟೆ ಹೋಯ್ತು. ನಾನು ಹೇಳಿದೆ, ಪ್ರಾಪರಾಗಿ ಬದುಕುವುದು ಕಲೀರಿ, ತಂದೆ ತಾಯಿ ಪ್ರಾಪರ್ಟಿಯಿಂದ ಓಡಬೇಡಿ. ನಾನು ಮಾಡಿದ್ದೇ ಹೇಳಿ, ನಮ್ಮ ಅಪ್ಪನೂ ಒಂದಿಷ್ಟು 50-60 ಎಕರೆ ಆಸ್ತಿ ಮಾಡಿ ಇಟ್ಟಿದ್ದಾರೆ. ಇವತ್ತು ಅದರ ಹೆಸರಿಗೆ ಬರೆಸ್ಕೊಂಡು 5-6 ಮನೆ ಇದೆ, ಇವತ್ತು ಬರೆಸ್ಕೊಂಡು. ಯಾಕೆ? ನಾನು ನನ್ನ ತಂದೆಗೆ ಹೇಳಿದೆ, ಟ್ರಸ್ಟ್ ಆನ್ ಲಾರ್ಡ್. ನೀನು ಈ ಫ್ಯಾನನ್ನು, ಈ ಬಲ್ಪನ್ನು, ಇಲ್ಲಿರೋ ಎ ಸಿಯನ್ನು, ಈ ಮೈಕನ್ನು, ಒಂದು ನಿರ್ಗುಣ ಶಕ್ತಿ ಇದನ್ನು ನಡೆಸ್ತಾ ಉಂಟು, ಕರೆಂಟ್ ಅಂತ. ಅದೇನು ಮನುಷ್ಯರು ಕ್ರಿಯೇಟ್ ಮಾಡಿದ್ದಲ್ಲ. ನಾವು ಬರೆದ್ರೆ E=mc², ಅಲ್ಲಿಗೆ ನಿಂತಿದೆ ಸೈನ್ಸ್. ಆ ಕರೆಂಟನ್ನು ರೆಡಿ ಮಾಡಿದ್ದು ಸ್ಪಿರಿಚುವಲ್ ಸೈನ್ಸ್. ಅಲ್ಲಿ ವಿಷ್ಣು ಸಹಸ್ರನಾಮ ನಿಲ್ಲುತ್ತೆ. ಎಂತೆಂಥ ಕಾಯಿಲೆ ಮಾತ್ರೆಗೆ ವಾಸಿಯಾಗಿದ್ದು ವಿಷ್ಣು ಸಹಸ್ರನಾಮ ಹೇಳಿ ವಾಸಿಯಾಗಿದ್ದು ಪ್ರಾಕ್ಟಿಕಲ್ ಪ್ರೂಫ್ ಉಂಟು ನಮ್ಮ. ವಿಶತೀತಿ ವಿಷ್ಣು. ನಿಮ್ಮ ಮೆದುಳಿನ ಸಹಸ್ರಾರ ಚಕ್ರ ಅಂದರೆ ಏನು ನ್ಯೂರಾನ್ಸ್ಗಳನ್ನು ಆ್ಯಕ್ಟಿವ್ ಮಾಡಲಿಕ್ಕೆ ಆ ಜಪಗಳಿಗೆ ತಾಕತ್ತು. ಎಂತೆಂಥ ಭಯ, ಡಿಪ್ರೆಷನ್ ಸರಿ ಹೋಗಿದ್ದು ತಿರುಮಲದ ಶ್ರೀನಿವಾಸನ ಎದುರುಗಡೆ ಹೋಗಿ ಗೋವಿಂದ ಅಂದ ತಕ್ಷಣ ಸರಿ ಹೋದ ಇನ್ಸಿಡೆಂಟ್ ಇದೆ. ಇಲ್ಲಿ ಸುಮಾರು ಜನ ಭಜನಾ ಮಂದಿರದವರು ಇದ್ದಾರೆ ನೋಡಿ, ಅವ್ರು ಯಾರಿಗೂ ಕೆಟ್ಟದ್ದು ಬಯಸಲಿಕ್ಕಾಗಲ್ಲ, ಕಾರಣ ಭಜನೆಯ ಪ್ರಭಾವ. ಇನ್ನೊಂದಿಷ್ಟು ಈಗಿನ ಕಾಲದ ಹೆಣ್ಮಕ್ಳು ಇದ್ದಾರೆ, ಕೇಳಿದರೆ ಸುಮಾರು ಸರ್ಟಿಫಿಕೇಷನ್ ಉಂಟು, ಬಟ್ ದೇ ಆರ್ ನಾಟ್ ಸರ್ಟಿಫೈಡ್. ಬದುಕಿಗೆ ಅವರು ಸರ್ಟಿಫೈ ಆಗಿಲ್ಲ. ಸಂಬಳ ಸಿಗ್ತದೆ 3 ಲಕ್ಷ 4 ಲಕ್ಷ, ಲಕ್ಷವೇ ಇದೆ, ಲಕ್ಷ ಕಟ್ಕೊಂಡು ಅಂತ ಮಾಡ್ತೀವಿ. ಗಾಡಿ ಓಡಿಸ್ತವನ ಕೈಗೆ ಬೆಂಚ್ ಗಾಡಿ ಕೊಟ್ಟಾಗುತ್ತೆ, ಅವನು ಹೋಗಿ ಅದರ ಬೆಂಚಿಗೆ ಗುತ್ತಾನೆ ಅಷ್ಟೆ. ಹಾಗಾಗಿ ಕಲಾವಿದರನ್ನು ಗೌರವಿಸಿ, ವಯಸ್ಸಾದವರನ್ನು ಗೌರವಿಸಿ. ಅವ್ರು ಕೊಟ್ಟು ಕೊಡುಗೆ ಸುಮಾರಿದೆ ಅಲ್ವಾ. ಇವತ್ತು ಶ್ರೀನಿವಾಸ ಕಲ್ಯಾಣ, ಮಂತ್ರಾಲಯ ಎಲ್ಲ ನಿಂತಿದ್ದು ರಾಯರು ಬಂದು ಸುಮಾರು ದಿನ ಆಗಿತ್ತು. ರಾಯರ ಸೀರಿಯಲ್ ನಮ್ಮ ಸಕ್ಕರೆಬೈಲು ಶ್ರೀನಿವಾಸ ತಂದ ಮೇಲೆ ರಾಯರಿಗೆ ಇನ್ನೂ ಫಾಲೋವರ್ಸ್ ಜಾಸ್ತಿ ಆದರು. ಶಿರಡಿ ಬಂದು ಸುಮಾರು ದಿನ ಆಗಿತ್ತು. ಆ ಸೋನಿ ಟಿ ವಿಲಿ ಶಿರಡಿ ಸಾಯಿ ಸೀರಿಯಲ್ ಬಂದ ಮೇಲೆ ಅದು ಶುರುವಾಯಿತು. ರಾಮಾಯಣ ಇವತ್ತು ನಿಂತಿದೆ, ಅದು ಕಲಾವಿದರಿಂದ. ನಮ್ಮ ಕನ್ನಡವನ್ನು, ಭಾಷೆಯನ್ನು ಯಾರು ಜೀವಂತಿಕವಾಗಿ ಇಟ್ಟಿದ್ರೆ ಅದು ಕಲಾವಿದರು, ಬೇರೆ ಯಾರು. ನಾವು ಭಾಷೆ ಮಾಡಿ ಬಿಟ್ಟಿದ್ದೀವಿ ಕೂತು ಕನ್ನಡ ಕನ್ನಡ. ಆ ಕನ್ನಡವನ್ನು ಊರು ದೇಶ ಎಲ್ಲ ಕಲೆಗೆ ಜಾತಿ ಇಲ್ಲ, ದೇಶ ಇಲ್ಲ, ಧರ್ಮ ಇಲ್ಲ, ಲಿಮಿಟೇಷನ್ ಇಲ್ಲ. ಎಲ್ಲ ಧರ್ಮದವರನ್ನು ಒಂದು ಮಾಡೋಕ್ಕೆ ತಾಕತ್ತಿರೋದು ಆ ಕಲೆಗೆ. ಅಂಥ ಕಲೆಯನ್ನು ಪಡ್ಕೊಂಡವ್ರು ಅವರೇ ನಿಜವಾದ ಶ್ರೀಮಂತರು. ರಿಲಯನ್ಸ್ ಅಂಬಾನಿ ಎಲ್ಲ ಶ್ರೀಮಂತರು. ನಮ್ಮ ದೇಶದ ಎಥಿಕ್ಸನ್ನು ರಿಯಲೈಸ್ ಮಾಡಿಕೊಂಡ ಈ ಕಲಾವಿದರು ಶ್ರೀಮಂತರು. ಆ ಸಿಮ್ಮಿಗೆ ಎಕ್ಸ್ಪೈರಿ ಡೇಟ್ ಉಂಟು, ಈ ಸಿಮ್ಮಿಗೆ ಎಕ್ಸ್ಪೈರಿ ಡೇಟ್ ಇಲ್ಲ. ಹಾಗಾಗಿ ರಂಗಶ್ರೀ ಚೆನ್ನಾಗಾಗಿ ನನಗೆ ನೆಕ್ಸ್ಟು ಒಂದು ಕಡೆ ನನ್ನೊಂದು ಯಕ್ಷಗಾನ ಬಾಕಿ, ಅಲ್ಲಿಗೆ ಹೋಗಬೇಕು. ಸರ್ಕಾರಕ್ಕೂ ಮತ್ತು ಜನತೆಗೆ ಈ ಗಣಪತಿ ಹಬ್ಬಕ್ಕೆ, ದೇವಸ್ಥಾನದ ಗೋಪುರಕ್ಕೆ ಏನೇನೇನೋ ಮಾಡ್ತೀರಿ, ನಾವೆಲ್ಲ ಎಲ್ಲದಕ್ಕೂ ದುಡ್ಡು ತೆಗೆದಿರ್ತೀವಿ. ಹಾಗೆ ನಮ್ಮ ಜೀವನದಲ್ಲಿ ಇಂಟರ್ನೆಟ್ಟಿಗೆ, ನಮ್ಮ ಹೆಣ್ಣುಮಕ್ಕಳು ಫೌಂಡೇಶನ್ ಕ್ರೀಮಿಗೆ, ಐಬ್ರೋಗೆ ಹೆಚ್ಚು ಕಮ್ಮಿ 1000-2000 ಇಲ್ಲಿ ಇರ್ತಾರೆ ಐಬ್ರೋಗೆಲ್ಲ. ಅದಕ್ಕೆಲ್ಲ ಇಟ್ಟು ದುಡ್ಡನ್ನು ನಮ್ಮ ಉಳಿದವರು ಪಾರ್ಟಿ ಪ್ರಿಯರು ಪಾರ್ಟಿಗಿಟ್ಟ ದುಡ್ಡನ್ನು 1000 ರೂಪೀಸ್, 6,000 ಎಷ್ಟು 6 ಕೋಟಿ ಜನ ಇದ್ದೀರಿ, ಇಂಟು 1000 ಇಟ್ಟರೆ ಈ ಕಲಾವಿದರು ಯಾರು ಬಡವರಾಗಲ್ಲ. ಸರ್ಕಾರನ ಕಾಯ್ತಾ ಕೂಡಲ್ಲ. ಈಗ ನನಗೆ ಏನು ಹೇಳಿದ್ರು ಇದೊಂದು ಬರುತ್ತೆ, ಖರ್ಚಿಲ್ಲ ಅದು, ಇದರಲ್ಲೇ ಹಾಳಾಗಿ ಅಲ್ವಾ, ಇದರಲ್ಲೇ ಹಾಳಾಗಿದ್ದು ಅಷ್ಟೇ. ಒಂದು ಹೊಗಳಿಕೆ, ಆ ಶಾಲು, ಪಾಠ, ಏನು ಪೇಟ, ಅವಾರ್ಡು, ಅದರಿಂದ ಅವರ ಜೀವನ ನಡೀಲಿಕ್ಕೆ ಸಾಧ್ಯ ಇಲ್ಲ.
ಯಾವತ್ತು ನಾವು ಅವರನ್ನು ಫಿನಾನ್ಷಿಯಲಿ ಅವ್ರ ಜೊತೆಗೆ ನಿಲ್ತೀವಿ, ಮಾರಲಿ ನಿಲ್ತೀವಿ. ಯಾಕೆ ಒಂದೊಂದು ಏರಿಯಾದಲ್ಲಿ ಒಂದು 5-6 ಜನ ಕಲಾವಿದರು ಇರ್ತಾರೆ ಬೆಂಗಳೂರಲ್ಲಿ. ಅಣ್ಣಮ್ಮನ ಜಾತ್ರೆ ಮಾಡ್ತೀವಿ, ಏನೇನೋ ಮಾಡ್ತೀವಿ, ಕ್ರಿಕೆಟು ಅದು ಮಾಡ್ತೀವಿ, ಕಬಡ್ಡಿ ಆಡಿಸ್ತೀವಿ. ಸರಿ, ನಮ್ಮ ಇಡೀ ಭಾರತದ ಜ್ಞಾನವನ್ನು ಒಬ್ಬರಿಂದೊಬ್ಬರಿಗೆ ಹಂಚ್ತಾ ಇದ್ದಾರಲ್ಲ, ಗೊತ್ತಿಲ್ಲ. ಇವರೆಲ್ಲ ಗೊತ್ತಿದ್ದು ಹಂಚಿದವರಲ್ಲ. ಈ ಜಾನಪದ ಗೀತೆಯಲ್ಲಿ ಹೇಳೋದು ಜನಪದ ಅಂತ ಬಾಯಿಗೆ ಬಂದಿರ್ತದೆ. ಈಗ ಹೇಗೆ ಮಕ್ಕಳಿಗೆ ಬಾಯಿಂದ ಬಾಯಿಗೆ ಬೈಗಳ ಹೋಗ್ತದೆ, ಹಾಗೆ ಅವಾಗ ಧರ್ಮ ಬಾಯಿಂದ ಬಾಯಿಗೆ ಇತ್ತು. ಹಾಗಾಗಿ ಇನ್ನೊಬ್ಬರ ದುಡ್ಡು ಮುಟ್ಟೋದು ಕಳ್ತನ ಅಂತ ಅವ್ರಿಗೆ ಗೊತ್ತಿತ್ತು, ಅವ್ರಿಗೆ ಕದಿಯಲ್ಲ. ನಿಮ್ಮ ಕಾಲೇಜು ಏರ್ಪೋರ್ಟಲ್ಲೆಲ್ಲ ಏನಾದ್ರು ಒಂದು ವಾಚ್ ಇಡಿ ಕದೀತಾರೆ. ನಮ್ಮ ಹಳ್ಳಿ ಸಂತೆಯಲ್ಲಿ ಬಿಸಾಕಿ ದೇವಸ್ಥಾನದಲ್ಲಿ ಅವ್ರು ಕಮಿಟಿಗೆ ತೊಗೊಂಡೋಗಿ ಕೊಡ್ತಾರೆ. ಇಲ್ಲಿ ಯಾರೋ ಹಾಕಿದ್ದು 2ನೇ ಕ್ಲಾಸ್ ಓದಿದ್ದಾರೆ, ಇಲ್ಲಿ ಯಾರೋ ಹಾಕಿದ್ದಾರೆ, ಯಾರೋ ಊರು ಹೊಡೆದಿರ್ಬೋದು, ಅನೌನ್ಸ್ ಮಾಡಿ. ಇದು ಕಾಮನ್ ಸೆನ್ಸಿಗೂ ಕಮಾಲೆ ಸೆನ್ಸು. ಕಾಮಾಲೆ ಸೆನ್ಸ್ ಅಂದರೆ ಈಗಿನ 5 ಮದದಿಂದ ಬರೋದು: ಜನಮದ, ಧನಮದ, ಜ್ಞಾನಮದ, ಅಹಂಕಾರದ ಮದ, ತಪಸ್ಸಿನ ಮದ. ಈ 5 ಮದ ಬರದೇ ಇರಬೇಕಂದ್ರೆ ಮದ ಅಂತ ಕರೆದಷ್ಟೇ ಶಿವನ ಶ್ಲೋಕ ಹೇಳಿದ್ದದು. ಶಿವನಿಗದೆಲ್ಲ ಇಲ್ಲ, ಪೂರ್ಣ. ಇವೆಲ್ಲ ಪೂರ್ಣ ಆಗಲಿ. ಫಿನಾನ್ಷಿಯಲಿ ಆಶ್ರಮ ನಿಂತಿದೆ ಇಷ್ಟು ದಿನವೂ ಕಲಾವಿದರ ಕೆಲಸಕ್ಕೆ. ನಾನು ಈ ಕಣ್ಣೀರು ಹಾಕೋರೆಲ್ಲ ದೇವರನ್ನು ನೋಡಿ ಅಭ್ಯಾಸನೆ. ಸಿ ದ ಲಾರ್ಡ್ ಇನ್ ನೀಡಿ, ನಾಟ್ ಇನ್ ಗ್ರೀಡಿ. ತಿರುಪತಿಗೆ ಹೋಗಿ ವಜ್ರ ಕೊಡ್ತೀವಿ. ನಿಮ್ಮನೆ ಕೆಲಸದವಳು ಮಗಳು ಮದುವೆ ಆಗಬೇಕಾದ್ರೆ ಒಂದು ಉಮಾಗೋಳು ಕಿವಿದು ಕೊಡ್ಸಲ್ಲ. ವರಮಹಾಲಕ್ಷ್ಮಿ ಬರ್ತದೆ ಈ ಸಲ. ನಿಮ್ಮಲ್ಲಿ ಪೊರಕೆ ಎಡ್ಕೊಂಡು ಕಸ ಹೊಡೆಯೋರಿಗೆ, ಕಲಾವಿದರಿಗೆ, ಸೊಸೈಟಿ ಕೆಲಸ ಮಾಡೋ ಹೋಮ್ ನರ್ಸ್ಗಳಿಗೆ, ಡೆಂಗು ಅಲ್ಲೂ ನೀವು ಹೊರಗಿಟ್ಟರು ಕೊರೋನಾದಲ್ಲಿ ನಿಮ್ಮ ಅಪ್ಪನನ್ನು ನಮ್ಮಪ್ಪ ಅಂತ ನೋಡಿಕೊಂಡ ನರ್ಸ್ಗಳಿಗೆ ಈ ಲಕ್ಷ್ಮಿ ಗುಡಿಸಿದ ಸೀರೆ ಪ್ರತಿ ವರ್ಷ ನೀವೇ ಉಡೋದು. ಹಾಗಾಗಿ ಲಕ್ಷ್ಮಿ ಹೆಸರಲ್ಲಿ ಎತ್ಕೊಂಬರೋದು ಅದನ್ನು. ಹಾಗಾಗಿ ಈ ಸಲ ಆದರೂ ಒಂದಕ್ಕೊಂದು ಫ್ರೀ ಅಂತ ಹೇಳಿ ನೀವು ಒಂದು 1000 ತಗೊಂಡು ಒಂದು 200 ನಿಮ್ಮನೆ ಈ ಜನತೆ ಕೊಟ್ಟಾಗ ಅವರನ್ನು ಗೌರವಿಸ್ತಾಗ ಆಗುತ್ತೆ. ಆ ವರಮಹಾಲಕ್ಷ್ಮಿ ಲಕ್ಷ್ಯಾಂ ದದಾತೀತಿ ಲಕ್ಷ್ಮಿ ಅಂತ ಜೀವನದ ಎಥಿಕ್ಸನ್ನು ಕೊಡೋಳಂತೆ ಲಕ್ಷ್ಮಿ. ಅದರ ಅರ್ಥ ನಾನು ಬರೆದ ಸ್ಲೋಗನ್ ಅದು, ಲಕ್ಷ್ಯಾಂ ದದಾತೀತಿ ಲಕ್ಷ್ಮಿ. ಆ ಲಕ್ಷ್ಮಿ ನಿಜವಾಗ್ಲೂ ನಿಮಗೆ ಅನುಗ್ರಹ ಮಾಡ್ತಾಳೆ. ನಾವು ಬರೀ ಹೇಮಚಂದ್ರ ಅವರು, ಪ್ರೇಮಚಂದ್ರ ಅಂತ ಹೊಗಳ್ತೀವಿ ಬಿಟ್ಟರೆ ನಾವು ಅವರ ಹಾಗೆ ಬದುಕಲಿಕ್ಕೆ ಅಭ್ಯಾಸ ಮಾಡಲ್ಲ. ನಮ್ಮ ರಾಮನವಮಿ ಎಲ್ಲಿಗೆ ಸೀಮಿತ ಅಂದರೆ ಫೋಟೋಕ್ಕೆ ಹೆಸರು ಕಾಳು ಕೋಸಂಬರಿ. ರಾಮನಾಗೆ ಬದುಕ್ರಣ್ಣ 1 ಗಂಟೆ ಅಂದರೆ ಅಣ್ಣ ಅಲ್ಲಿಂದ ಎಸ್ಕೇಪ್ ಅಂತ ನಾವು ಹೋಗೋ ಕೆಲಸ. ಚಾಡಿ ಹೇಳೋ ನಾಲಿಗೆಯಲ್ಲಿ ಭಜನೆ ಮಾಡಲಿಕ್ಕೂ ಆಗುತ್ತೆ ನಂಬಿಕೆ ಇಟ್ಟರೆ. ಈ ಸ್ಲೋಗನೊಂದಿಗೆ ನನ್ನ ಮಾತು ಮುಗಿಸ್ತಿದ್ದೀನಿ. ನನ್ನ ಮಾತು ಆಂಗಿಕದಲ್ಲಿ ಏನಾದರೂ ದಯಮಾಡಿ ತಪ್ಪಿದರೆ ಕ್ಷಮೆ ಇರಲಿ. ಇದೊಂದು ಇಂಪ್ಯೂರ್ ಆ್ಯಂಡ್ ಇಂಪರ್ಫೆಕ್ಟ್ ಮೀಡಿಯಾ ಆಫ್ ಮೈ ಲಾರ್ಡ್. ನಾನು ಯಾವಾಗಲೂ ಹೇಳೋದು ನನ್ನ ಸ್ಟ್ಯಾಂಡ್ ಅಷ್ಟೇ. ಗುರುವಿಗೆ ಶಿಷ್ಯರ ಬಂಧನ, ಗಂಡನಿಗೆ ಹೆಂಡತಿಯ ಬಂಧನ, ರಾಜಕಾರಣಿಗಳಿಗೆ ಫಾಲೋವರ್ ಬಂಧನ, ಅಲ್ವಾ? ಈ ಯಾವ ಬಂಧನವೂ ನಮಗೆ ಬೇಡ ಅಂತ ಹೇಳಿ. ಐ ಆಮ್ ದ ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್, ಯು ಕ್ಯಾನ್ ಫಿಲ್ ವಾಟ್ ಎವರ್ ಯು ವಾಂಟ್, ಅಲ್ವಾ? ಯಾವ ಬಂಧನ ಇಲ್ಲ, ನೋ ಐಡೆಂಟಿಟಿ. ಹಾಗೂ ಏನಾದ್ರು ಹೇಳಬೇಕಂದ್ರೆ ಐ ಆಮ್ ದ ಬಾರ್ಕಿಂಗ್ ಡಾಗ್ ಆಫ್ ಮೈ ಲಾರ್ಡ್. ನನ್ನ ಕೆಲಸ ಭಗವಂತನ ಹೇಳಿದ್ದನ್ನು ಬೊಗಳಿ ಎದ್ದು ಹೋಗೋದು. ಅದನ್ನು ತಗೊಳ್ಳೋರು ತಗೊಳ್ಬೋದು, ಬಿಡೋರು ಬಿಡ್ಬೋದು. ಯುವರ್ ಚಾಯ್ಸ್, ನಾಟ್. ಯಾಕೆ ಆಧ್ಯಾತ್ಮ ಇಂಪೋಸಿಷನ್ ಆಗಬಾರ್ದು. ಈ ಹೆಂಗಸರಿಗೆಲ್ಲ ಶುರು ಮಾಡ್ತಾರೆ, ತಾನು 5 ಗಂಟೆಗೆ ಎತ್ಕೊಳ್ಳೋದು ದುಡ್ಡಾಗಲಿ ಅಂತ ಹೇಳಿ. ಆಷಾಢ ನವರಾತ್ರಿ ಶುಕ್ರವಾರ ವರಮಹಾಲಕ್ಷ್ಮಿ ಗಂಡನ್ನೇ ಎಪ್ಸೋದು. ಅವನೇನು ಖುಷಿಲಿ ಹೇಳ್ತಾನೆ, ಬೈತಾ ಇರ್ತಿರ್ತಾನೆ ಮನಸ್ಸಲ್ಲಿ. ನಿಮ್ಮ ವ್ರತಗಳನ್ನು ಇನ್ನೊಬ್ಬರ ಮೇಲೆ ಹೊರೆ ಹಾಕಬಾರ್ದು. ಅವರಾಗೆ ಹೂ ತಾನಾಗೆ ಅರಳಿದರೆ ಚಂದ, ಅದನ್ನು ಫೋರ್ಸ್ಫುಲಿ ಅರಳಿಸೋ ಕೆಲಸ ಮಾಡಿದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಕಲೆ ಇನ್ನೂ ಬೆಳೆದು ಕಲಾ ಸರಸ್ವತಿ, ಭಾರತದ ಪಾದ ಕನ್ಯಾಕುಮಾರಿ, ಈಚೆ ಲಕ್ಷ್ಮಿ ಬಾಂಬೆ, ಹಾಗೆ ನನ್ನ ದೇಶ ಇರೋದು. ಅದಿಡೀ ಅದಕ್ಕೆ ತೀರ್ಥಕ್ಷೇತ್ರ ಅಂತ ಒಂದು ತೀರ್ಥ, ಆ ತೀರ್ಥ ಅಲ್ಲ, ಇನ್ನೊಂದು ಕ್ಷೇತ್ರ. ಒಳ್ಳೆಯದಾಗಲಿ ಎಲ್ಲರಿಗೂ ವಿಷಯ. ನವಿರಾದ ಹಾಸ್ಯದ ಮೂಲಕ ನಮ್ಮೊಳಗೆ